ನೋಡಿ ಈ ಕೋಳಿ ಹಿಡ್ಕೊಂಡಿದ್ದೀನಿ. ನೋಡೋದಕ್ಕೆ ಕೋಳಿ ಸಖತ್ತಾಗಿದೆ, ಆದರೆ ಈ ಕೋಳಿಗೆ ರೋಗ ಬಂದಿದೆ. ರೋಗ ಡಿಸೀಸು ಇದು ಯಾವ ರೀತಿ ಬರುತ್ತೆ ಅಂದರೆ ಕೋಲ್ಡ್ಗೆ ನೋಡ್ಕೊಳ್ಳಿ, ತೋರಿಸ್ತೀನಿ. ಹಂಗೆ ನೋಡ್ತಿರ್ಬೋದು, ಕಣ್ಣು ನೋಡಿ. ಇದು ಬಂದು ಆಲ್ರೆಡಿ ಸ್ವಲ್ಪ ನಾವು ಕ್ಯೂರ್ ಮಾಡ್ಕೊಂಡಿದ್ದೀವಿ, ಹಂಗೆ ರಿಕವರಿ ಮಾಡ್ಕೊತಿದ್ದೀವಿ, ವಾಸಿ ಮಾಡ್ಕೊಂಡಿದ್ದೀವಿ. ಇದೇ ಥರ 3-4 ಕೋಳಿಗಾಗಿತ್ತು. ಈ ಕಣ್ಣಿದೆಯಲ್ಲ, ಈ ಕಣ್ಣು ಪೂರ್ತಿ ಮುಚ್ಚೋಗುತ್ತೆ ಈ ರೋಗ ಬಂದರೆ. ನಾವು ಏನಾರು ಅಪ್ಪಿತಪ್ಪಿ ನೋಡ್ಕೊಳ್ಳಿಲ್ಲ ಅಂದರೆ ಒಂದು ಕೋಳಿಯಿಂದ ಎಲ್ಲ ಕೋಳಿಗಳು ಸ್ಪ್ರೆಡ್ ಆಗುತ್ತೆ. ಅದು ಹೆಂಗೆ ಸ್ಪ್ರೆಡ್ ಆಗುತ್ತೆ ಅಂದರೆ, ಇದರಲ್ಲಿ ಕಣ್ಣಲ್ಲಿ ಒಂದು ಕ್ಯೂ ಕಡಿತಾ ಇರ್ತದೆ. ಕ್ಯೂ ರಸ ಯಾವಾಗಲೂ ಕೂಡ ಕ್ಯೂ ಕಡಿತಾ ಇರ್ತೀವಿ ಕಣ್ಣಲ್ಲಿ. ಈ ಕಣ್ಣಿದೆಯಲ್ಲ, ರೋಗ ಮುಂದೆ ಇದು ಊದ್ಕೊಂಡಿರುತ್ತೆ, ಕಣ್ಣು ಪೂರ್ತಿ ಮುಚ್ಕೊಳ್ಳುತ್ತೆ, ಅದರಲ್ಲಿ ಕ್ಯೂ ಕಟ್ಕೊಳ್ಳುತ್ತೆ. ಆ ಕ್ಯೂ ಏನಾಗುತ್ತೆ, ಹರಿತಾನೇ ಇರುತ್ತೆ. ಈ ಕೋಳಿ ಏನಾರ ಬಿಟ್ಟಾಗ ನೀರನ್ನ ಕುಡಿಯೋದಕ್ಕೆ ಹೋಗುತ್ತಲ್ಲ, ಮೇಯೋದಕ್ಕೆ ನೀರು ಕುಡಿಯೋದಕ್ಕೆ ಹೋದಾಗ ಸೊ ಅವಾಗ ಇದ್ರದ್ದು ಕ್ಯೂ ಅದು ನೀರೊಳಗೆ ಹರಿದಾಗ ಬೇರೆ ಕೋಳಿ ಕೂಡ ಬರುತ್ತೆ. ಯಾವುದು ವೀಕ್ ಇರುತ್ತೆ ಆ ಕೋಳಿ ಕೂಡ ಬರುತ್ತೆ. ನಮ್ದು ಆಲ್ರೆಡಿ 3-4 ಕೋಳಿ ರೋಗ ಬಂದಿದೆ. ಈ ಥರ ನಾವು ನೋಡ್ಕೊಂಡಿದ್ದಕ್ಕೆ ಬೇಗ ಕ್ಯೂರ್ ಮಾಡ್ಕೊಂಡಿದ್ದೀವಿ. ಇದೇನಾರ ನೆಗ್ಲೆಕ್ಟ್ ಮಾಡ್ತು ಅಂದರೆ ನಿಮ್ಮ ಹತ್ರ ಇರೋ ಕೋಳಿಗಳು ತುಂಬ ಸಾಯೋ ಚಾನ್ಸಸ್ ಜಾಸ್ತಿ. ನಿಮ್ಮ ಹತ್ರ ಇರೋ ಕೋಳಿಗಳು ಏನಕ್ಕೆ ಅಂದರೆ, ಇದು ಫಸ್ಟ್ ಸ್ಟೇಜಲ್ಲಿದ್ದಾಗಲೇ ಕ್ಯೂರ್ ಮಾಡ್ಕೋಬೇಕು. ನೀವೇನಾರ ಅಪ್ಪಿತಪ್ಪಿ ಏನೂ ಆಗೋಲ್ಲ, ಅದು ಶೀತಕ್ಕೆ ಹಂಗೇ ಇವಾಗ ಮಾಮೂಲಿ ಚಳಿಗಾಲ ಈ ಥರ ಆಗ್ತೈತೆ ಅಂತ ಏನು ನೆಗ್ಲೆಕ್ಟ್ ಮಾಡ್ತು ಅಂದರೆ ಆ ಕಣ್ಣು ಫುಲ್ ಓಪನ್ ಆಗೋಲ್ಲ, ಮುಚ್ಚೋಗುತ್ತೆ. ಇವಾಗ ನಾವು ಔಷಧಿ ಹಾಕಿರೋದಕ್ಕೋಸ್ಕರ ಆ ಕಣ್ಣು ಚೆನ್ನಾಗಿ ನೋಡ್ತಿರ್ಬೋದು ಎಷ್ಟು ಓಪನ್ ಆಗ್ತಿದೆ ಅಂತ ಲೈಟಾಗಿ. ಇದು ಕಾಣಿಸ್ತಿದೆ ನಿಮಗೆ, ಕಾಣಿಸ್ತಿರ್ಬೇಕು ನೋಡಿ, ಈ ಥರ ಆಗುತ್ತೆ. ನಿಮ್ಮ ಕೋಳಿಗೂ ಕೂಡ ಇದೇ ಥರ ರೋಗ ಇತ್ತು ಅಂದರೆ ದಯವಿಟ್ಟು ನೋಡ್ಕೊಳ್ಳಿ.